ವಿಶ್ವ ಪಾರ್ಶ್ವವಾಯು ದಿನ ನಿಮಿತ್ತ ನಾವು ಆದರ್ಶ ಹಾಸ್ಪಿಟಲಲ್ಲಿ ಒಂದು ಸ್ಟ್ರೋಕ್ ಜಾಗೃತಿ ಮುಟ್ಟಿಸಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಇವತ್ತು ನಮ್ಮದು ಸ್ಟ್ರೋಕ್ ಆಗಿ ಸರ್ವೈವ್ ಮಾಡಿದ್ದು ಪೇಷಂಟ್ಸ್ನೂ ಇಲ್ಲಿ ಬಂದಿದ್ದಾರೆ. ಅವ್ರದ್ದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತು ಸ್ಟ್ರೋಕ್ ಅಂದರೆ ಏನು, ಸ್ಟ್ರೋಕ್ ಯಾವಾಗಾಗುತ್ತೆ, ಯಾರಿಗಾಗುತ್ತೆ, ಏನು ಕಾರಣಲಿಂದ ಸ್ಟ್ರೋಕ್ ಆಗುತ್ತೆ, ಮತ್ತು ಸ್ಟ್ರೋಕಿಗೆ ಪ್ರಿವೆಂಟ್ ಹ್ಯಾಂಗೆ ಮಾಡಬೇಕು, ಸ್ಟ್ರೋಕದ್ದು ಲಕ್ಷಣಗಳು ಏನು, ಆ ಥರ ನಾವು ಇದು ವಿಷಯಗಳು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ನಾ ಎಲ್ಲ ಪೇಷಂಟಿಗೆ ಸ್ವಾಗತ ಕೋರುತ್ತೇನೆ ಮತ್ತು ಪ್ರತಿಯೊಂದು ಪೇಷಂಟ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅನುಭವ ಎಲ್ಲಿಂದು ಅವ್ರಿಗೇನಾಗಿತ್ತು, ಯಾವ ಥರ ಅವರು ರಿಕವರ್ ಆಗಿದ್ದಾರೆ ಅವರು ಎಲ್ಲ ಹೇಳ್ಕೊಡ್ತಾರೆ. ಈಗ ಅವ್ರಿಗೆ ಒಬ್ರೊಬ್ರಿಗೆ ಕೊಟ್ಟು ಇವರು ಮಹಾದೇವಪ್ಪ ಮೆಳ್ಕುಂದ ಅಲ್ಲಿಂದ ಬಂದಿದ್ದಾರೆ. ಅವರು ನಿಮ್ಮದು ಸ್ಟ್ರೋಕ್ ಏನಾಗಿತ್ತಲ್ರಿ ಅದ್ರ ಬಗ್ಗೆ ಮೇನ್ ಹೇಳಿ. ಹಾಂ, ಅದು ಮೊದಲಿಂದೂ ಇದು ಎರಡು ಇಲ್ಲ. ಅವ್ರಿಗೆ ಮೈಕ್ ಕೊಡ್ರಿ. ಅದು ಹೊಡೆದ ಮ್ಯಾಗ ನಮಗೆ MLA ಸಾಬ್ರು ಮನೆಗೆ ಬಂದು ಮೇಡಮ್ ಅವ್ರ ಬಳಿ ಕಳಿಸಿದ್ರು. ಮತ್ತು ಆಮೇಲೆ ನಡುಗ್ತಿದ್ದೇವೆ ನಾವು. ಇದು ಹಿಂಗೆ ಹಚ್ಕೋರಿ. ಇಲ್ಲಿ ನಾವು ನಡುಗುತ್ತಿದ್ದೆ ನಾ ರೀ. ಅದು 12 ಗಂಟೆದಾಗ ಬಂದ್ ಮಾಡಿದ್ರು. ಮತ್ತು ಹೊಡೆದು ಕಾಲು ಪ್ರೆಷರ್ ಆಗಿತ್ತು, ಅದನ್ನು ಅವ್ರ ಮೇಲೆ ಆರಾಮಾಗಿ. ಅವರಿಗೆ ಸ್ಟ್ರೋಕ್ ಆಗಿ ಅವರಿಗೆ ಕೈಕಾಲು ನಡಕ್ಲಕತ್ತಿತ್ತು ಮತ್ತು ಕೈಕಾಲು ವೀಕ್ ಆಗಿತ್ತು ಅವ್ರದ್ದು. ಅವಾಗ ಅವ್ರಿಗೆ ಅದು ಗೊತ್ತಾಗಿಲ್ಲ. ಇದು ಸ್ಟ್ರೋಕ್ ಆಗೋದು ಗೊತ್ತೇ ಆಗಲ್ಲ ಜನರಿಗೆ. ಅದು ಮುಖ್ಯವಾಗಿ ಇದೆ. ಯಾಕಂದರೆ ಯಾವ ಲಕ್ಷಣಲಿಂದ ಸ್ಟ್ರೋಕ್ ಆಗುತ್ತೆ, ಅದರದ್ದು ನಾವು ಹ್ಯಾಂಗೆ ಗುರುತಿಡಬೇಕು ಅದು ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾಗಿಲ್ಲ. ಅವರು ಏನು ಹೊಡೆದಂಗೆ ಅಷ್ಟೇ ಬಂದಾರ ಅವರು ನಮ್ಮ ಕಡೆ. ನಮ್ಗೆ ಇಲ್ಲಿ ನೋಡಿ ಅವರಿಗೆ ಚೆಕಪ್ ಮಾಡಿ ಆದ ನಂತರ ನಾ ಸ್ಟ್ರೋಕ್ ಬಗ್ಗೆ ಟ್ರೀಟ್ಮೆಂಟ್ ಮಾಡಾದ ನಂತರ ಅವರು 12 ತಾಸ್ದಾಗೆ ರಿಕವರ್ ಆದರು ಅವರು. ಹೇಳಿ. ಅದು ಆರಾಮಾದ್ಮೇಲೆ ಮತ್ತೆ ಹೋದ ವರ್ಷ ತಾರೀಕು ಏನೋ ಗೊತ್ತಿಲ್ಲ ರೀ, ತಲೆ BP ಹೈ ಆಗಿ ತಲೆ ಆಪ್ರೇಷನ್ ಆಗಿದೆ. ಈಗ ಇವ್ರಿಗೆ ಆಗಿದೆ ಅಂದ್ರೆ ಫಸ್ಟ್ ಈ ಸ್ಟ್ರೋಕ್ ಅಂದರೆ 2 ಥರ ಇರೋದು. ಒಂದು ರಕ್ತನಾಳ ಮುಚ್ಕೊಂಡು ಇರೋದು ಒಂದು ಸ್ಟ್ರೋಕ್, ಅದು ಬ್ರೈನ್ ಮಾಡೆಲ್ ತೊಗೊಂಡು ರೂಮ್ನಾಗೆ. ಮತ್ತು ಮೆದುಳಿಗೆ ರಕ್ತನಾಳ ಮುಚ್ಕೊಂಡು ರಕ್ತ ಹೆಪ್ಪುಗಟ್ಟಿ ಮೆದುಳಿಗೆ ರಕ್ತ ಮುಟ್ಟಲ್ಲ, ಅದು ಒಂದು ಸ್ಟ್ರೋಕ್ ಟೈಪ್. ಮತ್ತು ಇನ್ನೂ ಒಂದು ಸ್ಟ್ರೋಕ್ ಟೈಪ್ ಅಂದ್ರೆ ಮೆದುಳಿಗೆ ಯಾವ ರಕ್ತನಾಳ ಇರ್ತಾವ ಅದು ಒಡ್ಕೊಂಡು ರಕ್ತ ಮೆದುಳಿದಾಗ ಸೋರುತ್ತೆ, ಅದರಿಂದನೂ ಸ್ಟ್ರೋಕ್ ಆಗುತ್ತೆ. ಅದಕ್ಕೆ ನಾವು ಹಿಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಹಿಮರೇಜಿಕ್ ಸ್ಟ್ರೋಕ್ ಅಂದರೆ ರಕ್ತ ಸೋರಿದ್ದು ಸ್ಟ್ರೋಕ್ ಆಗೋದು ಚಾನ್ಸಸ್ ಕಡಿಮೆ, ಅಂದರೆ 20% ಸ್ಟ್ರೋಕ್ ಆಗುತ್ತೆ. ಜಾಸ್ತಿ ಹೆಚ್ಚಾಗೋದು ಸ್ಟ್ರೋಕ್ ಅಂದ್ರೆ ಬ್ರೈನ್ ಅಟ್ಯಾಕ್ ಅಂದ್ರೆ ರಕ್ತನಾಳ ಮುಚ್ಕೊಂಡು ರಕ್ತ ಹೆಪ್ಪುಗಟ್ಟಿ ಮೆದುಳಿಗೆ ರಕ್ತ ಸಂಚಾಲನೆ ಕರೆಕ್ಟ್ ಆಗಲ್ಲ, ಅದಕ್ಕೆ ನಾವು ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅದು ಆಗೋದು ಜಾಸ್ತಿ ಪ್ರಮಾಣವಾಗಿ ಇದೆ. 80% ಇಸ್ಕೆಮಿಕ್ ಸ್ಟ್ರೋಕ್ ಆಗುತ್ತೆ. ಈಗ ಮಹಾದೇವಪ್ಪ ಅವರಿಗೆ ಫಸ್ಟ್ ಇಸ್ಕೆಮಿಕ್ ಸ್ಟ್ರೋಕ್ ಅಂದರೆ ರಕ್ತನಾಳ ಮುಚ್ಕೊಂಡು ಲಕ್ವ ಹೊಡೆದಿತ್ತು. ಅವರು ನಾ ಇಲ್ಲಿ ಬಂದಾಗ ಆರಾಮಾದರು. ಆದ ನಂತರ ಅವರಿಗೆ ಮೊದಲು BP ಇದ್ದಿದ್ದಿಲ್ಲ. ಹೈ BP ಆಗಿ ಒಂದಿನ ಅವರು ನಮ್ಮ ಹಾಸ್ಪಿಟಲಲ್ಲಿ ಬಂದರು. ಆವಾಗ ಭಾಳ ತಲೆ ಬ್ಯಾನಿ ಆಗಿತ್ತು ಅವರಿಗೆ ವಾಮಿಟಿಂಗ್ ಆಗ್ತಿತ್ತು. ಮತ್ತು ಹಾಗಾಗಿ ಎಲ್ಲ ಎಕ್ಸಾಮಿನೇಷನ್ ಮಾಡಿ CT ಸ್ಕ್ಯಾನ್ ಮಾಡಿ MRI ಮಾಡಿಸಿ ಅವರಿಗೆ ಹಿಮರೇಜಿಕ್ ಸ್ಟ್ರೋಕ್ ಆಗಿತ್ತು ಅವಾಗ. ಆದ ನಂತರ ಅದನ್ನು ನಾವು ಆಪ್ರೇಷನ್ ಮಾಡಿ ಅವರಿಗೆ ಪೂರ್ತಿ ರಿಕವರ್ ಮಾಡೀವಿ. ಈಗ ಅವರು ನಿಮ್ಮ ಮುಂದೆ ಅದಾರ. ಸ್ಟ್ರೋಕ್ ಆದ ನಂತರ ಪೇಷಂಟ್ಸ್ ಜನರು ರಿಕವರ್ ಆಗಲ್ಲ, ಅದು ಒಂದು ತಪ್ಪು ತಿಳುವಳಿಕೆ ಇದೆ. ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿ ಕರೆಕ್ಟ್ ಟೈಮಲ್ಲಿ ನೀವು ಹಾಸ್ಪಿಟಲ್ಗೆ ಬಂದಿರಿ ಅಂದ್ರೆ ಟ್ರೀಟ್ಮೆಂಟ್ ಕರೆಕ್ಟ್ ಮಾಡಿ ಆದ ನಂತರ ಪೇಷಂಟ್ ಪೂರ್ತಿ ನಾರ್ಮಲ್ ಮೊದಲಿನಂಗೆ ನಾರ್ಮಲ್ ಆಗ್ಬೋದು. ಇದು ನಿಮ್ಮ ಮುಂದೆ ಅದ ಕಣ್ಣು ಮುಂದೆ ಇವರು ಅಂದರೆ ಇವರಿಗೆ 2 ಥರ ಸ್ಟ್ರೋಕ್ ಆಗಿದ್ದು. ಏನು ರಕ್ತ ಏನು ಹೆಪ್ಪುಗಟ್ಟಿದಿರ್ತದೆ ಅದು ಕರ್ಗ ಸಲುವಾಗ ಕ್ಲಾಟ್ ಬರ್ಸ್ಟರ್ ಇಂಜೆಕ್ಷನ್ ನಾವು ಕೊಡ್ತೀವಿ. ಅದರದಿಂದ ರಕ್ತನಾಳಿಂದು ಸಂಚಾಲನೆ ಕರೆಕ್ಟ್ ಆಗುತ್ತೆ ಮತ್ತು ಮನುಷ್ಯ ಮೊದಲಿನಂಗೂ ಪೂರ್ತಿ ರಿಕವರಿ ಆಗೋದು ಚಾನ್ಸಸ್ ಹೆಚ್ಚಿರುತ್ತೆ. ಅಂದ್ರೆ 90 to 95% ಚಾನ್ಸಸ್ ಆರ್ ದೇರ್ ದಟ್ ಪೇಷಂಟ್ಸ್ ವಿಲ್ ರಿಕವರ್ 4.5 ತಾಸು ಒಳಗೆ. ಒಬ್ಬೊಬ್ಬರಿಗೆ ಆಪ್ರೇಷನ್ನೂ ಮಾಡಬೇಕಾಗುತ್ತೆ. ಯಾರಿಗೆ ಇಲ್ಲಿ ಯಾಕಂದರೆ ರಕ್ತನಾಳ ಇಲ್ಲಿಂದು
ಹೋಗ್ತಾವೆ ಮ್ಯಾಗ. ಈಗ ಇಲ್ಲಿಂದು ಏನು ಮುಖ್ಯ ರಕ್ತನಾಳ ಮೇನ್ ರಕ್ತನಾಳ ಏನು ಇರ್ತದೆ ಮೇನ್ ಆರ್ಟ್ರಿ ಅದು ಕ್ಲಾಟ್ ಆಯ್ತಂದ್ರೆ ಅದು ಇಂಜೆಕ್ಷನ್ನು ಕೊಡ್ತೀವಿ ಮತ್ತು ಬ್ರೈನ್ ಹಾರ್ಟ್ ಅಟ್ಯಾಕ್ ಹ್ಯಾಂಗೆ ಸ್ಟೆಂಟ್ ಹಾಕ್ತಾರಲ್ಲ ಆ ಥರ ಸ್ಟೆಂಟ್ನೂ ಹಾಕ್ಬೋದು. ಇಲ್ಲಿ ಮೇನ್ ರಕ್ತನಾಳ ಇರ್ತದೆ ಅಲ್ಲಿ ಸ್ಟೆಂಟ್ನೂ ಹಾಕ್ಬೋದು. ಮತ್ತು ಅದು ಏನು ರಕ್ತ ಕ್ಲಾಟ್ ಇರ್ತದೆ ಅದು ಬಸ್ಟ್ ಮಾಡ್ಬೋದು. ಅದೇ ಥರ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ಅವತ್ತೇ ಬಂದಾರೆ ಮಗಲ್ಗಡ್ದು 2 ಎಲು ಕ್ರ್ಯಾಕ್ ಆಗ್ಯಾವ್ರಿ. ಒಳಗಡೆ ಸ್ವಲ್ಪ ಕೂದಲೇ ಎಲ್ಲೂ ಬಿಟ್ಟಿತ್ತು ರೀ ಸರ್. ಬೆಲ್ಲಕ್ಕೆ ಆರಾಮಾಗ್ಯದ ರೀ. ಅದು ಆದ ನಂತರ ಇದು ನಡ್ಗಲ್ ಕತ್ತಿದ ಮೇಡಮ್ ಅವರೇ ಆರಾಮ ಮಾಡಿದ್ರು. ಎಲ್ಲ ಫ್ರೀ ಆಗಿದ್ರಿ. ಎಲ್ಲ ಫ್ರೀ ಆದ ನಂತರ BP ಆಗಿ ಬ್ಲೇಡ್ ಗಟ್ಟೆ ಆಗ್ಯದಂತ ತಲೆಗೆ ಭಾಳ ನಮಗೆ ಬರ್ತಿತ್ತು ರೀ. ಮತ್ತು ಮೇಡಮ್ ಅವರೇ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಅವತ್ತು ನಾವು ಇಡೀ ಹೊರ್ಕೊಂಡು ಇದು ಮಾಡಿರ್ತೀವಿ. ನಾವು ಇದ್ದೀನಿ ಕಾಕ ನಿಮ್ಗೇನು ಧೈರ್ಯ ಏನೋ ಬೇಕಾಟ್ಬೇಡ ಅದ್ರ ಬಗ್ಗೆದಾಗ ನಾ ಇದ್ದೀನಿ ತೊಗೊಂಡು ಭಾಳಷ್ಟು ಒಳ್ಳೆಯದು ಬಂದ್ರೆ ನಮಗೆ.